ಲರ್ನರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನೆಗಳು ನಿಮ್ಮಲ್ಲಿದ್ದು ಈ ಶಿಕ್ಷಕರ ನೇಮಕಾತಿ ಹೇಗಾಗುತ್ತೆ ಮತ್ತು ಯಾವಾಗ ಆಗುತ್ತೆ ಅಂತ. ಸೊ ಹೇಗಾಗುತ್ತೆ ಅಂತಕ್ಕಂಥದ್ದಕ್ಕೆ ಉತ್ತರ ಈಗ ಸಿಕ್ಕಿದೆ. ಇವತ್ತಿನ ಬಜೆಟ್ನಲ್ಲಿ ಆ ಒಂದು ಅಂಶಗಳನ್ನು ನಾವು ನೋಡಿದ್ದೀವಿ. ಹಾಗೆ ಒಂದು C&R ರೂಲ್ಸಿಗೆ ಸಂಬಂಧಪಟ್ಟಂತೆ ಆಯ್ಕೆಯ ಪ್ರಕ್ರಿಯೆ ಯಾವುದಕ್ಕೆ ಎಷ್ಟು ಪರಿಗಣನೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ರ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ನಾವಿಲ್ಲಿ ನೋಡ್ಬೋದು. ಸೊ ಈಗ ಆಲ್ರೆಡಿ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕಿರ್ಬೋದು ಅಥವಾ ಈಗ ನಿಮಗೆ ಮಾಹಿತಿ ದೊರೀತಾ ಇರ್ಬೋದು, ಅದನ್ನು ಗಮನಿಸಿ ಅಂತ ಹೇಳ್ತಾ, ಶಿಕ್ಷಕರ ನೇಮಕಾತಿ ಇದೀಗ ಕ್ಷಣಗಣನೆ ಪ್ರಾರಂಭವಾಗಿದೆ. ಶೀಘ್ರದಲ್ಲಿ ಅರ್ಜಿ ಆಹ್ವಾನಿಸಿ 18,000ಕ್ಕೂ ಹೆಚ್ಚು ಒಂದು ಸರ್ಕಾರಿ ಶಾಲಾ ಶಿಕ್ಷಕರ ನೇಮಕಾತಿಗಳನ್ನ ಮಾಡಿಕೊಳ್ತಾರೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದೆ. ಅದರಲ್ಲಿ ಪ್ರಮುಖವಾಗಿ ಕೆಲವೊಂದು ನಿಯಮಗಳಲ್ಲಿ ಬದಲಾವಣೆಯನ್ನು ಮಾಡಿದ್ದಾರೆ. ಏನಪ್ಪ ನಿಯಮಗಳು ಅಂತ ಹೇಳಿದರೆ, ಅದರಲ್ಲಿ ಪ್ರಮುಖವಾಗಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಹಾಗೂ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ PST ಆಗಿರ್ಬೋದು, GPSTR ಆಗಿರ್ಬೋದು, ಎರಡಕ್ಕೂ ಕೂಡ 1ರಿಂದ 5, 6ರಿಂದ 8ನೇ ತರಗತಿಗೆ ಇಬ್ಬರಿಗೂ ಕೂಡ ಅನ್ವಯಿಸುವಂತೆ ಕೆಲವೊಂದು ತಿದ್ದುಪಡಿ ಅಂತಿಮವಾಗಿ ಗೆಜೆಟ್ನಲ್ಲಿ ಈಗ ಪ್ರಕಟಗೊಂಡಿದೆ. ಸೊ ಗೆಜೆಟ್ ಬಂತು ಅಂತ ಹೇಳಿದರೆ ರಾಜ್ಯ ಪತ್ರದಲ್ಲಿ ಪ್ರಕಟಣೆ ಆಗಿದೆ ಅಂದಾಗ ಈ ಒಂದು ನಿಯಮಗಳು ಫೈನಲ್ ಅಂತ ಅರ್ಥ. ಸೊ ಈ ಹಿಂದೆ ನಾನು ವಿಡಿಯೋದಲ್ಲಿ ಹೇಳಿದಂತೆ ವೆಯ್ಟೇಜ್ಗಳಿಗೆ ಸಂಬಂಧಪಟ್ಟಂತೆ ಈ ರೀತಿ ಇದೆ. ನೀವು ನ್ಯೂ ವೆಯ್ಟೇಜನ್ನು ಕನ್ಸಿಡರ್ ಮಾಡಿ. ಈಗ ಸಾಕಷ್ಟು ಜನದ ಅಭಿಪ್ರಾಯ ಏನಿತ್ತು, CET ಪ್ರಮುಖವಾಗಿ 70% CETಯನ್ನು ತೆಗೆದುಕೊಳ್ತಾರೆ. ಅಂದರೆ ನೀವೇನು ಎಕ್ಸಾಮ್ ಬರೀತೀರಿ, ಕಾಂಪಿಟೇಟಿವ್ ಎಕ್ಸಾಮು, ಅದೇ 70% ಇರುತ್ತೆ. ಇನ್ನು TET 20% TETಯನ್ನು ಕನ್ಸಿಡರ್ ಮಾಡ್ತಾರೆ. ಅಲ್ಲಿಗೆ 70 + 20 ಅಂದರೆ ಆಲ್ಮೋಸ್ಟ್ 90% ನಿಮಗೆ TET ಮತ್ತು CETನಲ್ಲೇ ಬಂದೋಯ್ತು. ಇನ್ನು ಕೇವಲ 8% ಡಿಗ್ರಿ ಮಾರ್ಕ್ಸನ್ನು 8%, ಹಾಗೆ B.Ed ಮಾರ್ಕ್ಸನ್ನು ಕೇವಲ 2%ಅನ್ನು ನಿಮಗೆ ಪರಿಗಣನೆ ಮಾಡ್ತಾ ಇದ್ದಾರೆ. ಯಾಕೆಂದರೆ ಹಿಂದೆಲ್ಲ ತುಂಬಾ ಸ್ಕೋರ್ಗಳನ್ನು ಮಾಡಿ ಬ್ಯಾಕ್ ಸ್ಕೋರ್ ಭಾಳ ಇದ್ದು ಅವರು ಬೇಗನೆ ಸ್ವಲ್ಪನೇ CETಯಲ್ಲಿ ಅಂಕಗಳು ಬಂದರೆ ಅವರು ಅಪಾಯಿಂಟ್ ಆಗುವಂಥ ಸಾಧ್ಯತೆ ಇತ್ತು. ಹಾಗೆಲ್ಲ ಆಗಿದ್ದಾರೆ ಕೂಡ. ಹಾಗಾಗಿ ಈ ಒಂದು ನಿಯಮಗಳಲ್ಲಿ ಈಗ ಇರ್ತಕ್ಕಂಥ ಟ್ಯಾಲೆಂಟನ್ನು ಪರಿಗಣನೆ ಮಾಡ್ತಾರೆ. ಆ್ಯಕ್ಚುಲಿ ಹೆಂಗೆ ಅಂದರೆ, ಓದಿದಾಗ ಅಲ್ಲಿ ಓದಿರ್ತಾರೆ, ಇಲ್ಲಿ ಓದಿರ್ತಾರೆ. ಸೊ ಟೋಟಲಿ ಯಾರೆಲ್ಲ ಜೀನಿಯಸ್ ಇರ್ತಾರೆ, ಯಾರೆಲ್ಲ ನಾಲೆಡ್ಜಬಲ್ ಇರ್ತಾರೆ, ಅವರು 1 ಬಿಟ್ಟು 2 ಬಿಟ್ಟು 3 ಬಿಟ್ಟು ಅನೇಕ ಸರ್ಕಾರಿ ಹುದ್ದೆಗಳಿಗೆ ಅವರು ಆಯ್ಕೆ ಆಗ್ತಾರೆ. ಒಂದಾದರೂ ಸಿಗಲಿ ಅಂತ ಆಯ್ಕೆ ಆಗೋಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ, ಅವ್ರು ಯಾವುದಕ್ಕೂ ಸಿಗೋದಿಲ್ಲ. ಯಾಕೆಂದರೆ ಅವರ ಒಂದು ಪರಿಶ್ರಮ ಕಡಿಮೆ ಇರುತ್ತೆ. ಸೊ ಸಾಧನೆ ಮಾಡ್ತಕ್ಕಂತಹ ಹಾದಿಯಲ್ಲಿ ಅವ್ರಿಗೆ ಇನ್ನಷ್ಟು ದಾರಿಗಳು ಗೊತ್ತಿರಲ್ಲ. ಆ ದಾರಿಗಳನ್ನು ಕಂಡುಕೊಳ್ಬೇಕು ಅಂತ ಹೇಳಿದರೆ ಬಹಳಷ್ಟು ಪುಸ್ತಕಗಳನ್ನು ಅಭ್ಯಾಸ ಮಾಡಬೇಕು, ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಿಸ್ಕೋಬೇಕು, ಹಿಂದಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ಕೋಬೇಕು. ಈ ರೀತಿ ಅವರು ಸಮಯವನ್ನು ಕಳೆದು ಒಂದಷ್ಟು ಅನುಭವಗಳನ್ನು ಯಾರು ಪರೀಕ್ಷೆಯಿಂದ ತೆಗೆದುಕೊಂಡಿರ್ತಾರೆ, ಆ ಅನುಭವಗಳು ತಪ್ಪುಗಳನ್ನು ಸರಿಪಡಿಸ್ಕೊಂಡು ಮುಂದೆ ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕಗಳನ್ನು ತಗೋಬೇಕು. ಸೊ ಟೋಟಲ್ ವೆಯ್ಟೇಜು ನಾವಿಲ್ಲಿ 100%ಗೆ ನೋಡ್ತಾ ಇದ್ದೀವಿ. ಸೊ ಇದು ನಿಮ್ಮ ಒಂದು ಗಮನಕ್ಕೆ ಇರಲಿ ಅಂತ ಹೇಳ್ತಾ, ಸೊ ನ್ಯೂ ವೆಯ್ಟೇಜ್ ಸಂಬಂಧಪಟ್ಟಂತೆ ಈ ರೀತಿ ಒಂದು ಅಂಕಗಳ ಪರಿಗಣನೆಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಸ್ನೇಹಿತರೆ. ಓಕೆ, ಸೊ ಇದಿಷ್ಟು ನಿಮಗೆ ಗೊತ್ತಿರಲಿ. ಇನ್ನು ಉಳಿದಂತೆ ಎಲ್ಲ ಕ್ರೈಟೀರಿಯಾ ಸೇಮ್ ಇರುತ್ತೆ. ಅಂದರೆ ಈಗ ಇಂಗ್ಲೀಷ್ ಸಬ್ಜೆಕ್ಟನ್ನು ಹೊರತುಪಡಿಸಿ ನಿಮಗೆ ಗೊತ್ತಿರಲಿ, GPSTRದು ಹೇಳ್ತಾ ಇದ್ದೀನಿ ನಾನು, ಇಂಗ್ಲೀಷನ್ನು ಬಿಟ್ಟು ಉಳಿದಂಥ ಎಲ್ಲ ಸಬ್ಜೆಕ್ಟ್ಗಳಿಗೆ ಸೊ ಏನಿರುತ್ತೆ, ಒಂದು ಕನ್ನಡ ಕಂಪಲ್ಸರಿ ಕನ್ನಡ ಪೇಪರ್ 3 ಇರುತ್ತೆ. ಸೊ ಮ್ಯಾಥಮೆಟಿಕ್ಸ್ ಸೈನ್ಸು ಅಥವಾ ಬಯಾಲಜಿಕಲ್ ಸೈನ್ಸು ಅಥವಾ ಸೋಷಿಯಲ್ ಸೈನ್ಸು ಅವರೆಲ್ಲರೂ ಕೂಡ ಪೇಪರ್ 3ಯನ್ನು ಬರಿತೀರಿ. ಅದು ರಿಟರ್ನ್ ಮಾರ್ಕ್ಸ್ ಇರುತ್ತೆ, ಕಡ್ಡಾಯ ಕನ್ನಡ. ಇನ್ನು ಉಳಿದಂತೆ ಮಾರ್ಕ್ಸ್ ಕ್ರೈಟೀರಿಯಾ ಅವೆಲ್ಲ ನಿಮಗೆ ಆಲ್ರೆಡಿ ಗೊತ್ತಿದೆ ಅಂತ ಹೇಳ್ತಾ, ಸೊ ಆ ಮಾಹಿತಿನೂ ಕೂಡ ನಿಮಗೆ ತಿಳ್ಕೊಳ್ಬೇಕು. ಹೆಚ್ಚಿನದಾಗಿ ನೀವೇನು ಮಾಡಬೇಕಂತಂದರೆ, ಈಗ CBSE ಅಥವಾ ನಾವು ಸ್ಟೇಟ್ ಸಿಲೆಬಸ್ಸಲ್ಲಿ 6ರಿಂದ 10ನೇ ತರಗತಿವರೆಗೆ ಎಲ್ಲ ಟೆಕ್ಸ್ಟ್ ಬುಕ್ಗಳನ್ನು ಅಭ್ಯಾಸ ಮಾಡಬೇಕು. ಇದು ಪೇಪರ್ 1ಕ್ಕಾಗಿರ್ಬೋದು ಅಥವಾ ಪೇಪರ್ 2ಕ್ಕಾಗಿರ್ಬೋದು, ಎರಡೂ ಕೂಡ ನಿಮಗೆ ಅನುಕೂಲ ಆಗುತ್ತೆ. ಪೇಪರ್ 1, ಪೇಪರ್ 2 ಅಂತ ಹೇಳಿದರೆ CET ಅಟೆಂಡ್ ಮಾಡ್ತೀರಲ್ಲ, ಅಲ್ಲಿ ಒಂದು ಕಾಮನ್ ಪೇಪರ್ ಬರುತ್ತೆ, ಇನ್ನೊಂದು ಸಬ್ಜೆಕ್ಟ್ ಪೇಪರ್ ಬರುತ್ತೆ. ಅವೆರಡಕ್ಕೂ ಕೂಡ ಹೆಲ್ಪ್ ಆಗುವಂತೆ ನಿಮಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಹೇಳಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದರ ಬಗ್ಗೆ ಹೆಚ್ಚಿನ ಮಾರ್ಗದರ್ಶನವನ್ನು ಕೊಡ್ತೀನಿ ಅಂತ ಹೇಳ್ತಾ, ಇದಿಷ್ಟು ಈ ಕ್ಷಣದ ಅಪ್ಡೇಟ್ ಶಿಕ್ಷಕರ ನೇಮಕಾತಿ ಕುರಿತು. ಧನ್ಯವಾದಗಳು.